ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಉಪಯುಕ್ತವಾದ ಒಳ್ಳೆ ಮನೆಮದ್ದನ್ನು ತಂದಿದ್ದೀನಿ. ತುಂಬಾ ಉಪಯುಕ್ತವಾದ ಒಳ್ಳೆ ಔಷಧಿ ಗುಣವುಳ್ಳ ಅಂತ ಮನೆಮದ್ದಿದು. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಮೇಲಕ್ಕೆ ಎತ್ತಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಪ್ಲೀಸ್ ಇದು ನಾನು ಉಪಯೋಗಿಸ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಇದನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪ್ಲೀಸ್ ಕೇಳ್ಕೊತಿದ್ದೀನಿ ನಿಮಗೆ. ಫ್ರೆಂಡ್ಸ್, ಇದು ಕಲಾಂಜಿ ಸೀಡ್ಸ್ ಅಂತ ನಿಮಗೆ ಗೊತ್ತಿರ್ಬೋದು, ನೋಡಿದ್ದೀರಾ. ಕೆಲವು ಜನ ನೋಡಿರ್ಲಿಕ್ಕಿಲ್ಲ, ಕೆಲವು ಜನ ಗೊತ್ತಿರುತ್ತೆ. ಕಲಾಂಜಿ ಸೀಡ್ಸ್ ಇದನ್ನು ಕರಿ ಜೀರಿಗೆ ಅಂತ ಕರೀತಾರೆ. ಈ ರೀತಿ ಇರುತ್ತೆ ಕರಿ ಜೀರಿಗೆ, ಕಲಾಂಜಿ ಸೀಡ್ಸ್ ಅಂತಾರೆ ಇದನ್ನು. ಫ್ರೆಂಡ್ಸ್, ಇದು ತುಂಬಾ ಉಪಯುಕ್ತವಾದ ಗುಣವನ್ನು ಹೊಂದಿದೆ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಮದ್ದಂತ ಹೇಳ್ಬೋದು ಇದು. ಪ್ಲೀಸ್ ಫ್ರೆಂಡ್ಸ್, ಇದನ್ನು ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್. ಇದ್ರ ಗುಣ ಒಂದಾ ಎರಡಾ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಸರ್ವರೋಗಕ್ಕೂ ಇದೊಂದೇ ಮದ್ದು ಅಂತ ಹೇಳ್ಬೋದು ಫ್ರೆಂಡ್ಸು. ಯಾವ ರೀತಿ ಅಂತಂದರೆ, ಇದು ಕಿಡ್ನಿ ಪ್ರಾಬ್ಲಮ್ ಇದ್ದರೆ 45 ದಿನ ತಗೊಳ್ರಿ. 45 ದಿನ ಒಂದೊಂದು ಚಿಟಿಗೆ ಬಾಯೊಳಗಾಗಿ ಜಗ್ದು ನುಂಗ್ಬೋದು ಖಾಲಿ ಹೊಟ್ಟೆಗೆ. ಇಲ್ಲ ಅಂದರೆ 1/4 ಟೇಬಲ್ ಸ್ಪೂನ್ ಚೆನ್ನಾಗಿ ನುಣ್ಣಗೆ ಅರ್ದ್ಬಿಟ್ಟು ಮಜ್ಜಿಗೆ ಒಳಗಾತು ಬಿಸಿನೀರು ಒಳಗಾತು ತಗೊಂಡ್ರೆ ತುಂಬಾ ಒಳ್ಳೆಯದು. ಅಸಿಡಿಟಿ ಹೋಗುತ್ತೆ ಇದರಿಂದ. ಇದು ಮತ್ತು ಕಿಡ್ನಿ ಪ್ರಾಬ್ಲಮ್ ಇದ್ದರೆ 45 ದಿನ ತಗೊಳ್ರಿ. ಗ್ಯಾಸ್ ಟ್ರಬಲ್ಲು, ಅಸಿಡಿಟಿ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ 21 ಡೇಸ್ ತಗೊಳ್ರಿ. ತುಂಬಾ ಉಪಯುಕ್ತ ಗುಣ ಹೊಂದಿದೆ. ಮತ್ತು ಶುಗರು BP ಅವೆಲ್ಲ ಇದ್ದರೆ 15 ದಿನ ತಗೊಳ್ರಿ, ನಾರ್ಮಲ್ ಬರುತ್ತೆ ಶುಗರು. ಮಂಡಿ ನೋವು ಇದ್ದರೆ 30 ದಿನ ತಗೊಳ್ರಿ. ಮಂಡಿ ನೋವು ಇದ್ದರೆ 30 ದಿನ ಖಾಲಿ ಹೊಟ್ಟೆಗೆ. ಎಲ್ಲದಕ್ಕೂ ಖಾಲಿ ಹೊಟ್ಟೆಗೆ ಒಂದೊಂದು ಪಿಂಚ್ ನಾವು 3 ಬೆರಳಲ್ಲಿ ಇಟ್ಕೊಂಡ್ರೆ ಅದೆಷ್ಟು ಬರುತ್ತೋ ಅಷ್ಟು ಜಗದು, ಇವು ಏನೂ ಆಗೋದಿಲ್ಲ, ಜಗದು ನುಂಗ್ಬಿಡಿ. ಇಲ್ಲ ನಮಗೆ ಹಂಗಾಗೋದಿಲ್ಲ ಅಂತಂದರೆ ನುಣ್ಣಗೆ ಅರ್ದ್ಬಿಟ್ಟು ಮಜ್ಜಿಗೆ ಒಳಗಾತು ಬಿಸಿನೀರು ಒಳಗಾತು ಕದಡಿ ಕುಡೀರಿ. ನಮಗೆ ಕಫ ದಮ್ಮು ಅದೆಲ್ಲ ಇದ್ದರೆ ಓನ್ಲಿ 7 ಡೇಸ್ ತಗೊಳ್ರಿ. ತುಂಬಾ ಒಳ್ಳೆಯದು. ಇದು ಅಷ್ಟೇ, ಎಲ್ಲ ಖಾಲಿ ಹೊಟ್ಟೆಗೆ ತೊಗೊಳ್ಬೇಕು. ಬೆಳಿಗ್ಗೆ ಸಾಯಂಕಾಲ ಚೆನ್ನಾಗಿ ಜೀರ್ಣಕ್ರಿಯೆನೂ ಆಗುತ್ತೆ. ಇದು ಅಸಿಡಿಟಿ ಪ್ರಾಬ್ಲಮ್ ಹೋಗುತ್ತೆ, ಶುಗರ್ ಪ್ರಾಬ್ಲಮ್ ಹೋಗುತ್ತೆ, ಮಂಡಿ ನೋವು ಪ್ರಾಬ್ಲಮ್ ಹೋಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಹೋಗುತ್ತೆ. ಕೂದಲಿಗಂತೂ ರಾಮಬಾಣ, ಸ್ಕಿನ್ಗೂ ಒಳ್ಳೆಯದು ಇದು. ಕೂದಲಿಗೆ ಯಾವ ರೀತಿ ಮಾಡ್ಬೇಕಂದ್ರೆ, ಕೂದಲಿಗೆ ಇದನ್ನು ಪುಡಿ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸಿ ಹಚ್ಚಿದ್ರೆ ಕೂದಲಿನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ನಮಗೆ ಏರ್ ರೂಟು ಸ್ಟ್ರೆಂತ್ ಆಗುತ್ತೆ. ಇದನ್ನು ಉಪಯೋಗಿಸ್ತಾ ಬರಬೇಕು. 1 ದಿನ 2 ದಿನ ತಗೊಂಡು ಇದೆಲ್ಲ ಸುಳ್ಳು ಮಾಹಿತಿ ಅಂತ ಹೇಳ್ಬೇಡಿ. ನಾವು ಯಾವುದನ್ನು ನಾನು ವಿಡಿಯೋ ಮಾಡಾಕ ಎಲ್ಲದನ್ನು ನಾನು ಉಪಯೋಗಿಸೇ ನಿಮ್ಗೆ ಹೇಳ್ತಿರೋದು 100%. ಬೇಕಿದ್ರೆ ನನಗೆ ಕಾಲ್ ಮಾಡಿ ನೀವು ಬೈಬೋದು, ಯಾಕ್ರಿ ಈ ರೀತಿ ಹೇಳಿದ್ರಿ ಸುಳ್ಳು ಅಂತ. ನಿಜವಾಗ್ಲೂ ನಾನು ಯಾರಿಗೂ ಸುಳ್ಳು ಮಾಹಿತಿ ನೀಡಕ್ಕೆ ಹೋಗೋದಿಲ್ಲ. ವಿಡಿಯೋಕ್ಕೋಸ್ಕರ, ಲೈಕಿಗೋಸ್ಕರ ನಾನು ಯಾವ ಥರನೂ ಈ ಥರ ಏನೂ ಸುಳ್ಳು ಮಾಹಿತಿ ನೀಡಲ್ಲ. ನಾನು ಉಪಯೋಗಿಸ್ಬಿಟ್ಟು ನಿಮ್ಗೆ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಇದ್ರ ಉಪಯೋಗ ಪಡ್ಕೊಳ್ಳಿ. ತುಂಬಾ ಒಳ್ಳೆಯದು. ನಾನು ತೊಗೊಳ್ತಾ ಇದ್ದೀನಿ, ಎಲ್ಲದಕ್ಕೂ ತೊಗೊಳ್ತಾ ಇದ್ದೀನಿ. ನನಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ನನಗೆ ಏರ್ ಫಾಲಿಂದೂ ಐತೆ. ನಾನು ಏರ್ ಫಾಲ್ ಕಂಟ್ರೋಲ್ಗೆ ತುಂಬಾ ಬೇರೆ ಎಲ್ಲ ಹಾಕಿ ಮಾಡಿದ್ದೀನಿ, ಇದನ್ನು ಸೇರಿಸಿದ್ದೀನಿ ಜೊತೆಗೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್, ತಗೊಳ್ಳಿ, ತಗೊಳ್ಳಿ, ತಿನ್ನಿರಿ, ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸ್ತಾ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್, ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.